ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಾನು ನನ್ನ ಕಿಚನ್ನ ಯಾವ ಥರ ಆರ್ಗನೈಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದಿಷ್ಟು ಕಿಚನ್ ಪ್ರಾಡಕ್ಟ್ಸ್ನ ನಾನು ಬೈ ಮಾಡಿದ್ದೆ ಮೀಶೋಯಿಂದ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ವಿಡಿಯೋನ. ಯಾರು ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿಟ್ಟು ಒಂದು ಸಾರಿ ನೋಡಿ. ಇವಾಗ ಆ ಸಾಮಾನುಗಳನ್ನೆಲ್ಲ ಬಳಸಿ ಯಾವ ಥರ ನಾನು ನನ್ನ ಕಿಚನ್ನ ಆರ್ಗನೈಸ್ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಈ ಥರ ಇದೆ ನನ್ನ ಕಿಚನ್ನು, ತುಂಬಾ ಗಲೀಜಾಗಿಬಿಟ್ಟಿತ್ತು. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ರ್ಯಾಕ್ ಮತ್ತು ಡ್ರಾವರ್ ಎಲ್ಲನೂ ಕ್ಲೀನ್ ಮಾಡಬೇಕು. ಸೊ ಇಲ್ಲಿ ನನಗೆ ಸನ್ನಿಧಿ ಅಂತ ಈ ಹುಡುಗಿ ಹೆಸರು, ಇಲ್ಲಿ ನಮ್ಮ ಮನೆ ಬಗ್ಲಾಗ ಇರ್ತಾಳೆ. ಈಕಿ ನನಗೆ ಹೆಲ್ಪ್ ಮಾಡ್ಲಕತ್ತಿದ್ಲು. ಎಲ್ಲನೂ ಡಬ್ಬಿಗಳೆಲ್ಲ ಇಡಕತ್ತಿದ್ಲು. ಸೊ ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಳೆ ವೇಸ್ಟ್ ಇರೋವೆಲ್ಲ ತೆಗೆದುಬಿಟ್ಟಿದ್ದೀನಿ. ನಾನು ಹೊಸ ಬಾಕ್ಸ್ನ ತರಿಸಿದ್ನಲ್ಲ, ಹೊಸ ಕಂಟೈನರ್ಗಳನ್ನ ತರಿಸಿದ್ದೆ. ಸೊ ಅದನ್ನೆಲ್ಲ ನಾನಿಲ್ಲಿ ಜೋಡಿಸ್ಕೊಳ್ಬೇಕು ಅಂತೇಳಿ ಇದನ್ನೆಲ್ಲ ತೆಗೆದು ಹಳೆ ಡಬ್ಬಿಗಳನ್ನೆಲ್ಲ ತೆಗೆದಿಟ್ಟು ಹೊಸವೆಲ್ಲ ಇಲ್ಲಿ ಜೋಡಿಸ್ಕೋಬೇಕಂತ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಇದು ವಿಡಿಯೋ ಮಾಡಿ ಭಾಳ ದಿವಸ ಆಯಿತು, ಸೊ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಯಿತು. ಇದು ನಾನು ಯುಗಾದಿಗೆ ಮಾಡಿರಬೇಕು, ಯಾಕಂದರೆ ಯುಗಾದಿಗೆ ಅಂತೇಳಿ ಮನೆ ಕ್ಲೀನ್ ಮಾಡಿದ್ವಿ. ಸೊ ಹಂಗಾಗಿ ಆವಾಗ ಕ್ಲೀನ್ ಮಾಡಬೇಕಾದ್ರೆ ಇದನ್ನು ಕಿಚನ್ ಕ್ಲೀನ್ ಮಾಡಿಕೊಂಡು ಎಲ್ಲ ಆರ್ಗನೈಸ್ ಮಾಡಿದ್ರೆ ಆಯಿತು ಅಂಥೇಳಿ ಆವಾಗ ಮಾಡಿರೋದು ಇದು ವಿಡಿಯೋ. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಸ್ವಚ್ಛಾಗಿ ನಮ್ಮದು ಸ್ವಲ್ಪ ರೋಡಿಗಿದೆ ಮನೆ, ತುಂಬಾ ಧೂಳು ಬರುತ್ತೆ. ಅಂದ್ರೇನು ರೋಡ್ ಮುಂದೆನೇ ಇದೆ ನಮ್ಮದು, ಕಿಚನ್ ಅಲ್ಲೇ ಆಗುತ್ತೆ. ಸೊ ತುಂಬಾ ಧೂಳು ಬರುತ್ತೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ಎಲ್ಲ ಕ್ಲೀನ್ ಮಾಡೋ ವಿಡಿಯೋ ಮಾಡಿದರೆ ತುಂಬ ಲೆಂದಿ ಆಗುತ್ತೆ ಅಂತೇಳಿ ಸುಮ್ಮನೆ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೆ ಅಷ್ಟೇ. ಇದು ನನಗೆ 2 days ಬೇಕಾಯಿತು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ. ನನ್ನ ಮಗಳನ್ನು ಹಿಡ್ಕೊಂಡು ಮಾಡೋಷ್ಟೊತ್ತಿಗೆ 2 days ಬೇಕಾಯಿತು. ಸೊ ಎಲ್ಲ ಕ್ಲೀನ್ ಆಯ್ತು ನೋಡಿ. ಇದು ಡೈನಿಂಗ್ ಹಾಲು. ಇಲ್ಲಿ 2 ಕಬಾರ್ಡ್ ಇದ್ದಾವೆ. ಒಂದು ಕಬಾರ್ಡಲ್ಲಿ ನಾನು ಸ್ಟೀಲ್ ಡಬ್ಬಿಗಳಿಟ್ಟಿದ್ದೀನಿ, ಇನ್ನೊಂದು ಕಬಾರ್ಡಲ್ಲಿ ಪ್ಲಾಸ್ಟಿಕ್ಕು ಮತ್ತು ನಾನು ಈ ಥರ ಕಪ್ಸ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಮತ್ತು ಕೆಲವೊಂದು ಮೆಡಿಸಿನ್ನು, ಕೊಕೊನಟ್ ಆಯಿಲು ಇಂಥವೆಲ್ಲ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಸೊ ಫ್ರಿಜ್ಜು ಇಲ್ಲೇ, ಕಿಚನ್ ಸ್ವಲ್ಪ ಓಪನ್ ಕಿಚನ್ ಇದೆಲ್ಲ, ಇಲ್ಲಿ ಫ್ರಿಜ್ ಕವರೆಲ್ಲ ಹಾಕಿದ್ದೀವಿ ನೋಡಿ. ನಾನಿದು ವಿಡಿಯೋದಲ್ಲಿ ತೋರಿಸಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿತ್ತು. ಅದು ದೇವ್ರ ಮನೆ ವಾಲ್ಗೆ ಒಂದು ಏನಾದರೂ ತರಿಸ್ಬೇಕು ನೋಡ್ತಾ ಇದ್ದೀನಿ. ಈ ಥರ ನಾನು ಆರ್ಗನೈಸ್ ಮಾಡಿ ಮತ್ತು ಈ ಥರ ಡೆಕೋರೇಷನ್ ಮಾಡಿದ್ದೀನಿ ನೋಡಿ ಕಿಚನ್ಗೆ. ಇದು ಮಧ್ಯಾಹ್ನ ಶೂಟ್ ಮಾಡಿದ್ದೆ, ಸೊ ಅಷ್ಟು ಕ್ಲಿಯರ್ ಆಗಿ ಬಂದಿಲ್ಲ ಅನ್ಕೊತೀನಿ. ಈ ಥರ ನಾನು ಲೀಫ್ನೆಲ್ಲ ವಿಂಡೋಗೆ ಹಾಕಿದ್ದೀನಿ ಈ ಥರ. ನೋಡಿ, ಮತ್ತು ಇಲ್ಲಿ ನಾನು ಡಬ್ಬಿಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ. ಸಣ್ಣ ಮತ್ತು ದೊಡ್ಡ ಡಬ್ಬಿಗಳು, ಹಿಂದೆ ದೊಡ್ಡ ಡಬ್ಬಿ ಇಟ್ಟಿದ್ದೀನಿ, ಮುಂದೆ ಸಣ್ಣ ಡಬ್ಬಿಗಳು ಇಟ್ಕೊಂಡಿದ್ದೀನಿ. ನಾನು ಈ ಡಬ್ಬಿಗಳಲ್ಲಿ ಮೆಂತ್ಯಕಾಳು, ಮೆಣಸಿನಕಾಳು, ಲವಂಗ ಮತ್ತು ಮಸಾಲ ಐಟಮ್, ಸಾಸಿವೆ, ಜೀರಿಗೆ ಇವೆಲ್ಲ ಹಾಕ್ಕೊಂಡಿದ್ದೀನಿ. ದೊಡ್ಡ ಡಬ್ಬಿಯಲ್ಲಿ ರವೆ, ಅವಲಕ್ಕಿ ಅಂಥವೆಲ್ಲ ಹಾಕಿಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು, ಕಡಲೆಬೇಳೆ ಯಾವ್ಯಾವ ಬೇಕೋ ಅವೆಲ್ಲ ಹಾಕಿಟ್ಕೊಂಡು ಜೋಡಿಸ್ಕೊಂಡಿದ್ದೀನಿ. ಆಮೇಲೆ ನೋಡಿ ನಾನಲ್ಲಿ ರ್ಯಾಕ್ನೆಲ್ಲ ಸ್ಪೂನ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಚಾಕುಗಳೆಲ್ಲ ಸಪ್ರೇಟ್ ಮಾಡಿಟ್ಟಿದ್ದೀನಿ, ಮತ್ತು ಸಾಂಬಾರು ಚಮಚ, ಅನ್ನದ ಚಮಚ ಮತ್ತು ಚಹಾ ಸೋಸೋದೆಲ್ಲ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಲ್ಲಿ ಟೀ ಕಪ್ಗಳು ಬೇರೆ ಇಟ್ಕೊಂಡಿದ್ದೀನಿ, ಗ್ಲಾಸು ಅವೆಲ್ಲ ಇದು ಕೆಳಗಿನ ಡ್ರಾಯಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕೆಳಗಡೆ ಬಂದುಬಿಟ್ಟು ಇಲ್ಲಿ ಹಾಲಿನ ಪಾತ್ರೆಗಳು ಮತ್ತು ನೀರಿನ ತಂಬಿಗೆಗಳು, ಹಂಚು ಅಂಥವೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಊಟ ಮಾಡೋದು ಪ್ಲೇಟ್ಸ್ ಅವುಗಳು ಕೆಳಗಡೆ, ಮತ್ತು ಒಂದು ಸ್ವಲ್ಪ ದೊಡ್ಡ ಬೋಗಣಿ, ಕಡಾಯಿಗಳೆಲ್ಲ ಅಲ್ಲಿ ಕೆಳಗಡೆ ಇಟ್ಕೊಂಡಿರೋದು. ಸೊ ಈ ಥರ ಕಾಣಿಸ್ತಾ ಇದೆ ನೋಡಿ ಈಗ ಕಿಚನು.
ಆಮೇಲೆ ಇಲ್ಲಿ ಕಾಫಿ ಟೀ ಶುಗರ್ ಡಬ್ಬಿಗಳೆಲ್ಲ ಇಟ್ಕೊಂಡಿದ್ದೀನಿ. ಇವು ಉಪ್ಪುಗಳ ಹಾಕಿಟ್ಟಿದ್ದೀನಿ. ಇಲ್ಲಿ ಒಂದರಲ್ಲಿ ಕಲ್ಲುಪ್ಪು, ಒಂದರಲ್ಲಿ ಸಣ್ಣ ಉಪ್ಪು ಹಾಕಿಟ್ಟಿದ್ದೀನಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅದನ್ನು. ನಾನು ಈ ವಿಡಿಯೋನ ಬಿಟ್ಟಿದ್ದೀನಲ್ಲ, ಫಸ್ಟ್ ಅದನ್ನು ನೀವು ನೋಡಿ ಬಂದು ಆಮೇಲೆ ಅಲ್ಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ಈ ಥರ ನಾನೆಲ್ಲನೂ ಜೋಡಿಸಿಟ್ಕೊಂಡಿದ್ದೀನಿ. ನಾನೀಗ ಅವನ್ನ ಇಲ್ಲಿಟ್ಟಿದ್ದೀನಿ. ಫಸ್ಟ್ ಮೇಲೆ ಇಟ್ಟಿದ್ದೀನಿ, ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ಯೂಸ್ ಮಾಡಿದ್ರಾಯ್ತು ಅಂತೇಳಿ ಅವನ್ನ ಅಲ್ಲಿಟ್ಟಿರೋದು. ನೋಡಿ, ಈ ಥರ ಆಗಿಬಿಟ್ಟಿದೆ. ಇದಕ್ಕೆ ನಾನು ಇನ್ನು ಕರ್ಟನ್ ಹಾಕಬೇಕು. ಸೊ ಅದೊಂದು ಪೆಂಡಿಂಗ್ ಇದೆ. ಇದಕ್ಕೆ ಗ್ಲಾಸ್ ಡೋರ್ ಮಾಡಿದ್ರಾಯ್ತು ಅಂತ ಅಂದಿದ್ದಾರೆ. ಅಲ್ಲಿವರೆಗೂ ಕರ್ಟನ್ ಹಾಕಬೇಕು ಅಂತೇಳಿ ಇಟ್ಟಿದ್ದೀನಿ. ನಾನಿಲ್ಲೆಲ್ಲ ಮಿಕ್ಸಿ ಮತ್ತು ಸಣ್ಣ ಪುಟ್ಟ ಸಾಮಾನುಗಳೆಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ ಅಲ್ಲೇ ಡಬ್ಬಿಗಳೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಮೇನ್ ಅಂತಂದರೆ ಅಡುಗೆ ಮನೆಗೆ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಡೆಕೋರೇಟಿವ್ ಐಟಮಲ್ಲಿ ಇದು ನಾವು ಆನೆ ಗೋವಾಕ್ಕೆ ಹೋದಾಗ ತಂದಿರೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೀವು ಇದನ್ನು ಪರ್ಚೇಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಕಿಚನ್ನ ಡೆಕೋರೇಟ್ ಮಾಡೋದ್ರಿಂದ ನಮಗೂ ಒಂಥರ ಮನಸ್ಸಿಗೆ ಸಮಾಧಾನ, ನಮಗೂ ಅಡುಗೆ ಮಾಡೋಕ್ಕೆ ಮನಸ್ಸು ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವ ಥರ ಕಾಣಿಸ್ತಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ನಾನು ಗ್ರಾಸ್ ಮ್ಯಾಟ್ ತರಿಸಿದ್ನಲ್ಲ, ಅದನ್ನೆಲ್ಲ ಈ ಅಳತೆ ತೊಗೊಂಡು ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ ನಾನು. ಅದ್ರ ಮೇಲೆ ಈ ಥರ ಇವು ಪಾಟ್ಗಳು ಬಂದಿದ್ದಲ್ಲ, ಇವನ್ನ ಜೋಡಿಸಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಡುಗೆ ಮನೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಒಂಥರ ಏನು ಗೊತ್ತಾ, ಚೇಂಜ್ ಮಾಡಿದ್ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು. ಎಲ್ಲ ಥರದ ಹಿಟ್ಟುಗಳನ್ನು ಹಾಕಿಟ್ಟಿದ್ದಾನೆ ಇದರಲ್ಲಿ. ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟನ್ನೆಲ್ಲ ಹಾಕಿಟ್ಟಿದ್ದೀನಿ. ಆಮೇಲೆ ಈ ಅಡುಗೆ ಮನೆಗೆ ಎದ್ದು ಕಾಣಿಸೋದಂದರೆ ಇದು ಆನೆದು. ಇದು ನಾನು ತರಿಸಿದ್ನಲ್ಲ, ಹ್ಯಾಂಗಿಂಗ್ ವಾಲ್ ಹ್ಯಾಂಗಿಂಗ್ ಡೆಕೋರೇಷನ್ ಐಟಮ್ ಅಂತೇಳಿ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನಾನು ಅದು ಸ್ಟಿಕ್ಕರ್ ಅಂಟಿದ್ದೀನಿ, ಸ್ಕ್ರೂ ಇರೋದನ್ನು ಅಲ್ಲಿ ನಾನು ಹಾಕಿರೋದು, ಅದಕ್ಕೆ ನಾನು ಹ್ಯಾಂಗ್ ಮಾಡಿದ್ದೀನಿ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಇದು ಡೆಕೋರೇಟಿವ್ ಐಟಮ್ಸ್ನ ನಾನು ಇಲ್ಲೆರಡು ಹಾಕಿದ್ದೀನಿ, ಮತ್ತು ಅಲ್ಲಿ ನಾನು ಡಬ್ಬಿಗಳು ಜೋಡಿಸಿದ್ದೀನಿಲ್ಲ ಅಲ್ಲೊಂದು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ನೈಟಲ್ಲಿ ನಾನು ಮತ್ತೊಂದು ಸಾರಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ಮನಸ್ಸಿಗೆ ಒಂಥರ ಸಮಾಧಾನ, ಖುಷಿ ಆಗ್ತಾ ಇತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಕಿಚನ್ ಅಂತೇಳಿ. ನನ್ನ ಕಿಚನ್ ಯಾವ ಥರ ಕಾಣಿಸ್ತಿದೆ ಅಂತೇಳಿ ಪ್ಲೀಸ್ ನನ್ನ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.